ಓಲೈಕೆನ ಕೇವಲ ಬಾಯಿ ಮಾತಿನ ಭಾಷಣದಲ್ಲಿ ಮಾಡ್ಬಿಟ್ರೆ ಮುಸಲ್ಮಾನರು ಕರ್ಗೋಗಿ ವೋಟ್ ಹಾಕ್ಬಿಡ್ತಾರಾ? ಮೇಡಮ್, ಫಸ್ಟ್ ನಾನು ಹೇಳ್ತೀನಿ, ನಮ್ಮ ಮುಸಲ್ಮಾನಲ್ಲಿ ಬೇರೆ ಜನ್ಮ ಇಲ್ಲ, ಒಂದೇ ಇರೋದು ಜನ್ಮ. ಅಲ್ಲ, ಇವ್ರು ಕೇಳಿಸ್ಕೊಳ್ಳಿ, ಸಂಗಮೇಶ್ ಅವರು, ಬಿ ಕೆ ಸಂಗಮೇಶ್ ಅವರು ಕೇಳಿಸ್ಕೊಳ್ಳಿ. ನಮ್ಗೆ ಬೇರೆ ಜನ್ಮ ನಾವು ಮುಸಲ್ಮಾನ ತಗೊಳ್ಳಲ್ಲ, ಒಂದೇ ಜನ್ಮ. ಎಂಡ್ ಮನ್ಸತ್ರ ಅಷ್ಟೇ, ಜನ್ಮ ಇಲ್ಲ. ಅದು ಆಪ್ಷನ್ ಇಲ್ಲ. ನಾನು ಹೇಳ್ತೀನಿ ಏನಂದ್ರೆ, ಅಷ್ಟು ಪ್ರೀತಿ, ಅಷ್ಟು ನಮ್ಮ ಮೇಲೆ ಇದಿದ್ರೆ ಕನ್ವರ್ಟ್ ಆಗ್ಬಿಡ್ಲಿ, ನನ್ನ ಹತ್ರ ಬರ್ಲಿ, ನಾನು ಈ ಜನ್ಮದಲ್ಲಿ ನನ್ನ ಹತ್ರ ಬರ್ಲಿ, ನಾನು ಕರ್ಕೊಂಡು ನಮ್ಮ ಅಮೀರ್ ಶೇಖ್ ಇದ್ದಾರೆ, ಅವ್ರ ಹತ್ರ ಕುಣಿಸ್ಬಿಟ್ಟು ಕಲ್ಮಾ ಅಶ್ಹದುಲ್ಲಾ ಇಲಾಹ ಇಲ್ಲಲ್ಲಾಹು ಅಶ್ಹದನ್ನ ಮುಹಮ್ಮದನ್ ಅಬ್ದುಹು ರಸೂಲು ಕಲ್ಮಾ ಓದ್ಲಿ, ಮುಸಲ್ಮಾನ ಆಗ್ಲಿ, ಅಷ್ಟು ಪ್ರೀತಿ ಇದ್ರೆ. ಅದು ಇನ್ನೊಂದು 25 ವರ್ಷ ಮುಂಚೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ, ದೇವೇಗೌಡರು ಹೇಳಿದ್ರ, ನಟರಾಜ್ ಅವರು, ಅವ್ರು ಇದೇ ಮಾತು ಹೇಳಿದ್ರು. ಅದು ಗೊತ್ತಿದೆ, ಬೇರೆ ಜನ್ಮ ಇಲ್ಲ ಮುಸಲ್ಮಾನಲ್ಲಿ. ಮುಸಲ್ಮಾನರಿಗೆ ಓಲೈಕೆ ಮಾಡಕ್ಕೆ, ಮುಸಲ್ಮಾನಿಗೆ ಚಾಕ್ಲೇಟ್ ಕೊಡಕ್ಕೆ, ಮುಸಲ್ಮಾನಿಗೆ ಲಾಲಿಪಾಪ್ ಕೊಡಕ್ಕೆ ಇಂಥ ಮಾತೆಲ್ಲ ಏನಕ್ಕೆ ನಾಟಕ? ನಮ್ದು ಇರೋದು ಬೇರೆ ಸಮಸ್ಯೆಗಳು ಏನಿದೆ ಅದು ಮಾಡ್ಲಿ. ಇಲ್ಲ, ಅವ್ರಿಗೆ ನಿಜವಾಗ್ಲೂ ಮತದಾರರ ಮೇಲೆ ಗೌರವ ಇರಬಹುದು, ನಿಜವಾಗ್ಲೂ ಮುಸಲ್ಮಾನರ ಬೆಂಬಲದಿಂದ ಗೆದ್ದಿದ್ದೇನೆ, ಋಣ ಸಂದಾಯ ಆಗ್ಬೇಕು ಅಂತ ನೀವ್ಯಾಕೆ ಚಾಕ್ಲೇಟ್ ಕೊಡೋದು, ಲಾಲಿಪಾಪ್ ಕೊಡೋದು, ಅದು ಹಂಗ್ ಯಾಕೆ ಹೇಳ್ತೀರಿ? ನೋಡಿ ಮೇಡಮ್, ನೋಡಿ, ಮುಸಲ್ಮಾನ್ ಇದಕ್ ಬಂದ್ರೆ ನಾನು ಮುಸಲ್ಮಾನ್ ಆಗಿ ಹುಡ್ತೀನಿ ಅಂತ, ಕ್ರಿಶ್ಚಿಯನ್ ಅವರು ಇದಕ್ ಹೋದ್ರೆ ಕ್ರಿಶ್ಚಿಯನ್ ಅಂತ ಹುಡ್ತೀನಿ ಅಂತ, ಇದು ಯಾವ ಭಾಷೆ ಮೇಡಮ್ ಇದು? ಯಾಕೆ ಈ ತರ ಮಾಡ್ತಾರೆ? ಅಷ್ಟು ಪ್ರೀತಿ ಇದ್ರೆ ಬಂದ್ಬಿಡ್ಲಿ, ಕನ್ವರ್ಟ್ ಆಗ್ಲಿ, ಧರ್ಮ ಪರಿವರ್ತನೆ ಮಾಡೋಣ, ಇವರಿಂದ ಶುರು ಮಾಡ್ಬಿಡೋಣ, ಕರ್ನಾಟಕದಲ್ಲಿ ಮಾಡೋಣ. 4 ಬಾರಿ ಗೆಲ್ಸಿದ್ದಾರೆ, ಹಾಗಾಗಿ ಋಣ ಸಂದಾಯಕ್ಕೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನರಾಗಿ ಈ ಕಾಮೆಂಟ್ ಗೆ ಸುರಭಿ ಅವರು ಹಾಗೆ ಅಬ್ದುಲ್ ರಜಾಕ್ ಅವರ ರಿಯಾಕ್ಷನ್ ತಗೊಂಡು ಭದ್ರಾವತಿಯದ್ದೇ ಮತ್ತೊಂದು ಘಟನೆ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಮನಸ್ಥಿತಿ ಬಗ್ಗೆ ಮಾತನಾಡ್ತಿದ್ವಿ ಸುರಭಿ ಅವರೇ. ಅಂದ್ರೆ ಓಲೈಕೆಯ ಅನೇಕ ಮುಖಗಳು ಅಂತ ಹೇಳಿ ಇದೀಗ ಸಂಗಮೇಶ್ ಅವರ ಹೇಳಿಕೆಯನ್ನ ವಿಶ್ಲೇಷಣೆಗೆ ಒಳಪಡಿಸಲಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಇನ್ಫ್ಯಾಕ್ಟ್ ನಮ್ಮ ಪ್ರತಿನಿಧಿಗಳು ಕೆಲ ಜನರನ್ನು ಮಾತನಾಡಿಸಿದಾಗೂ ಕೂಡ ಹಾಗೆ ಹೇಳಿದ್ರು. ಈಗ ಪಾಷಾ ಅವರು ಹೇಳ್ತಿದ್ದಾರೆ, ಅಷ್ಟೊಂದು ಆಸಕ್ತಿ ಇದ್ರೆ ಬರ್ಲಿ, ನಾವು ಕನ್ವರ್ಟ್ ಮಾಡಿಸ್ಕೊಳ್ತೀವಿ, ನಮ್ಮವರನ್ನಾಗಿಸ್ಕೊಳ್ತೀವಿ, ಯಾಕೆ ಸುಮ್ನೆ ಬಹಿರಂಗವಾಗಿ ಭಾಷಣ ಮಾಡ್ಬಿಟ್ಟು ನಮ್ಮನ್ನು ಕೂಡ ಮೂರ್ಖರನ್ನಾಗಿ ಮಾಡೋ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹೇಳ್ತಿರೋದು ನಾನಲ್ಲ, ಪಾಷಾ ಅವರು. ಸುರ್ಬಿ ಅವರು, ಇವತ್ತು ಕರ್ನಾಟಕದಲ್ಲಿ ನಡೀತಿರುವಂತಹ ಘಟನೆಗಳ ಬಗ್ಗೆ ನಾವು ನೋಡ್ಕೊಂಡು ಬಂದ್ರೆ, ಇಂತಹ ಒಂದು ಭಾಷಣ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಿರೋ ಭದ್ರಾವತಿಲಿ ಇರುವಂತಹ ಜನರ ಬಗ್ಗೆ, ಮತ್ತೆ ಏನು ಮದ್ದೂರಲ್ಲಿ ನಡೆದಿರುವಂತಹ ಘಟನೆ ಇರ್ಬೋದು, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ನಡೆದಿರುವಂತಹ ಘಟನೆ ನೋಡ್ಕೊಂಡು ಬಂದ್ರೆ, ಇವತ್ತು ಕಾಂಗ್ರೆಸ್ ಸರ್ಕಾರ ತನ್ನ ಒಂದು MLAನೇ ಈ ತರ ಹೇಳ್ತಾ ಇದ್ದಾರೆ, ತನ್ನ MP ಮೇಲೆ ಆಕ್ಯುಸೇಷನ್ ಇತ್ತು, ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ದಾರೆ ವಿಧಾನಸೌಧದ ಮುಂದೆ ಅಂತ ಹೇಳ್ಕೊಂಡಾಗ ಅವ್ರ ಪರವಾದವರು ಅವರ ಸುತ್ತಮುತ್ತ ಈ ಹೇಳಿಕೆ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಇದೆ, ನಾನು ಏನಾದ್ರೂ ಹೇಳ್ಬೋದು, ಏನಾದ್ರೂ ಮಾತಾಡ್ಬೋದು, ಯಾರ ಮೇಲಾದ್ರೂ ಕಲ್ತೂರಾಟ ಮಾಡಬಹುದು, ನನ್ನ ಕ್ರಿಮಿನಲ್ ಕೇಸ್ ನನ್ನ ಮೇಲೆ ಬಂದ್ರೆ ನನ್ ಬಿಟ್ಬಿಡ್ತಾರೆ ಅಂತ ಇರೋಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಇದೇ ಮೂಲ ಕಾರಣ ಅಷ್ಟೇ. ಹಿಂದಿನ ವರ್ಷ ನಾಗಮಂಗಲದಲ್ಲಿ ಏನಾಯ್ತು, ಅದ್ರ ಹಿಂದಿನ ವರ್ಷ ಅಲ್ಲೇ ಆಗಿರುವಂತದ್ದು ಬಹಳ ಈ ತರ ಘಟನೆಗಳನ್ನ ನಾವು ನೋಡ್ಕೊಂಡ್ ಬಂದ್ರೆ, ಯಾಕೆ ಇಷ್ಟು ದೊಡ್ಡದಾಗಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ ನಾವು ನೋಡ್ತಾ ಇರ್ಬೇಕಾದಾಗ, ಅದು ಮೂಲ ಕಾಸ್ ಇರೋದಂತದ್ದೇ ಕಾಂಗ್ರೆಸ್ ಸರ್ಕಾರ ಒಂದು ಈಸಿಯಾಗಿ ಬಿಟ್ಬಿಡುತ್ತೆ. ಈ ಓಲೈಕೆ ರಾಜಕೀಯ ಅವ್ದೇನ್ ಹೊಸದಲ್ಲ, ಇದ್ ಮಾಡ್ಕೊಂಡ್ ಬಂದಿರೋಂಥದ್ದೇ. ಪ್ರಧಾನಮಂತ್ರಿ ಆದಂತಹ ಮನಮೋಹನ್ ಸಿಂಗ್ ಅವರು ಫಸ್ಟ್ ರೈಟ್ ಟು ಮೈನಾರಿಟೀಸ್ ಅಂತ ಹೇಳಿದ್ದದ್ದು. ಅಬ್ದುಲ್ ರಜಾಕ್ ಅವರೇ, ಇವತ್ತು ನೀವು ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ನಿಮ್ಮಿಂದ ಬೇಕಾಗಿರೋದು ಒಂದೇ ಒಂದು ಸ್ಟೇಟ್ಮೆಂಟ್, ನಡೆದಿರುವಂತಹ ಘಟನೆ ತಪ್ಪು. ಕಲ್ತೂರಾಟಕ್ಕೆ ಬರೋಣ. ಕಲ್ತೂರಾಟ ಪ್ರಕರಣಕ್ಕೆ ನಾನು ಹೋಗೇ ಇಲ್ಲ. ಸಂತೋಷ್ ಅವರ ಹೇಳಿಕೆ ಬಗ್ಗೆ ಮಾತಾಡ್ತಿದ್ದೀನಿ. ರಜಾಕ್ ಅವರೇ, ಒಂದು ನಿಮಿಷ ಸುರ್ಬಿ ಅವರೇ, ರಜಾಕ್ ಅವರೇ, ಈಗಷ್ಟೇ ಪಾಷಾ ಅವ್ರು ನೀವು ಬರಕ್ ಮುಂಚೆ ಹೇಳ್ತಿದ್ರು, ನೀವು ಕೇಳಿಸ್ಕೊಂಡ್ರೋ ಇಲ್ಲೋ ಗೊತ್ತಿಲ್ಲ, ಮುಸಲ್ಮಾನ್ ಸಂಪ್ರದಾಯದಲ್ಲಿ ಅಂದ್ರೆ ಆ ನಂಬಿಕೆಗಳಲ್ಲಿ ಮುಂದಿನ ಜನ್ಮ ಅನ್ನೋದೇ ಇಲ್ಲ. ಹೀಗಾಗಿ ಸಂಗಮೇಶ್ ಅವರು ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗ್ತೀನಿ ಅಂತ ಹೇಳಿದ್ರೆ ಮುಸಲ್ಮಾನರು ಇದನ್ನ ಒಪ್ಪೋದು ಇಲ್ಲ, ನಂಬೋದು ಇಲ್ಲ ಅಂತ. ಇದು ಒಂದು ಮಾತು ಹೇಳ್ತೀರಿ, ಒಂದು ರಾಜಕಾರಣಿ ಒಂದ್ ಕಡೆ ನಿಂತ್ಕೊಂಡು ಒಂದು ಮಾತಾಡುವಾಗ ಅದೊಂದು ಪ್ರೀತಿಯಿಂದ ಒಂದು ಮಾತನಾಡ್ತಾರೆ. ಅದನ್ನ ನೀವು ಡೈಸೆಕ್ಟ್ ಮಾಡ್ಕೊಂಡು ಡಿಕೋಡ್ ಮಾಡ್ಕೊಂಡು ಹಂಗ ಹೇಳಿದ್ರು ಹಿಂಗ ಹೇಳಿದ್ರು. ಇವಾಗ ಪ್ರತಿದಿನ ಬಿಜೆಪಿ ಪಾಕಿಸ್ತಾನದ ಬ್ರ್ಯಾಂಡ್ ಅಂಬಾಸಿಡರ್ ವರ್ತಿಸ್ತಾರೆ.
ಏನು ಸುಮ್ನೆ ಏನೋ ಮಾತಾಡುದು ಪಾಕಿಸ್ತಾನದ ಏನೇನೋ ಮಾತಾಡುದು ನೀವು. ಮಾಡ್ತಾ ಇಲ್ಲ ಮುಸಲ್ಮಾನರು ನೀವು ಒಂದು ನಿಮಿಷ ಅವ್ರು ಕೂತಾ ಇದ್ದಾರೆ ಸರ್, ಅವ್ರವ್ರು ಕೂತಾ ಇದ್ದಾರೆ, ನೀವು ಮಾತು ಮುಂದುವರಿಸಿ. ಪಾಕಿಸ್ತಾನದ ಆಸಿಮ್ ಮುನೀರ್ ಅವರು ಅದೇನೋ ನಮ್ಮ ಆರ್ ಅಶೋಕ ಅವ್ರಿಗೆ ಆಮೇಲೆ ಬೇರೆ ಬೇರೆ ಬಿಜೆಪಿ ನಾಯಕರಿಗೆ ಪಾಕಿಸ್ತಾನಕ್ಕೆ ಹೋಗಿ ಪ್ರಮೋಟ್ ಮಾಡ್ತಾರೆ. ಪಾಕಿಸ್ತಾನಕ್ಕೆ ಬಿಜೆಪಿ ನಾಯಕರು ಪಾಕಿಸ್ತಾನಕ್ಕೆ ಪ್ರಮೋಟ್ ಮಾಡ್ತಾರೆ. ಅಲ್ಲಿನ ಸಿಟಿಜನ್ಶಿಪ್ ಇಂಪ್ರೂವ್ ಮಾಡಕ್ಕೆ ಏನೋ ಒಂದು ಒಪ್ಪಂದ ಪಾಕಿಸ್ತಾನ ಮಾಡ್ಬಿಟ್ಟವ್ರೆ, ಮಿನಿ ಪಾಕಿಸ್ತಾನ. ಭದ್ರಾವತಿಯಲ್ಲಿ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಕೇಳೋಕ್ ಸಿಕ್ಕ ಘೋಷಣೆಗಳು, ಅದನ್ನ ಫುಲ್ ಸ್ಕ್ರೀನ್ ಅಲ್ಲಿ ಪ್ಲೇ ಮಾಡಿ, ಅಲ್ಲಿ ಯಾರಾದ್ರೂ ಬಿಜೆಪಿಗರು ಬಿಜೆಪಿ ನಾಯಕರಿದ್ದಾರ ನೋಡ್ಬಿಡೋಣ. ಇಲ್ಲ ಬಿಜೆಪಿ ನಾಯಕರು ಬನ್ನಿ ಸರ್, ಅದನ್ನ ನೋಡೋಣ, ನಮ್ಮ ವೀಕ್ಷಕರು ನೋಡ್ಲಿ. ಸಾಧ್ಯ ಆದ್ರೆ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ಲಿ. ಸಾಧ್ಯ ಆದ್ರೆ ಬಿಜೆಪಿ ಅವರಿದ್ದಾರ, ಕೇಸರಿ ಶಾಲ್ ಇದೆ, ಸುದ್ದಿ ಅವರೇ ನೀವು ಹುಡುಕ್ಬೇಕಿಲ್ಲ. ಪ್ರಶ್ನೆ ರಜಾಕ್ ಅವರೇ, ನನಗೆ ಗೊತ್ತಿಲ್ಲ ಅಲ್ಲಿ ಘೋಷಣೆ ಕೂಗ್ತಿರೋರಲ್ಲಿ ಎಷ್ಟು ಜನಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಗೊತ್ತಿದೆಯೋ ಗೊತ್ತಿಲ್ವೋ, ಇವ್ರಿಗೆಲ್ಲ ಯಾಕೆ ಸ್ಪಾನ್ಸರ್ ಮಾಡಿ ಒಂದ್ ತಿಂಗಳು ಪಾಕಿಸ್ತಾನ ಟೂರಿಗೆ ಕಳಿಸಬಾರ್ದು? ಅಲ್ಲಿ ಬರ್ಲಿ, ಅಲ್ಲಿ ಬರ್ಲಿ, ನಾಳೆ ದಿನ ಪಾಕಿಸ್ತಾನ ಘೋಷಣೆ ಕೂಗೋಕ್ ಮುಂಚೆ ಹೇಳಿ, ಬಿಜೆಪಿ ಅವರಾದ್ರೂ ಕಳಿಸಿ, ಕಾಂಗ್ರೆಸ್ ಅವರಾದ್ರೂ ಕಳಿಸಿ. ಅಲ್ಲಿ ಬಿಜೆಪಿ ಪಾಕಿಸ್ತಾನ ಬಗ್ಗೆ ಕೂಗೆ ಇಲ್ಲ, ನಾನು ಗ್ಯಾರಂಟಿ ಹೇಳ್ತೀನಿ ಸರ್. ಹಿಂಗೇನೆ ವಾದ ಮಾಡಿದ್ರು ಸರ್. ಇಲ್ಲ ರಜಾಕ್ ಒಬ್ರಾದ್ಮೇಲೆ ಒಬ್ರು ಮಾತಾಡೋಣ. ಪ್ರತಿಯೊಬ್ಬ ಮುಸ್ಲಿಂ ಮುಖಂಡರನ್ನ ಕರೆದು ರಜಾಕ್ ಜಿ ಮೀಟಿಂಗ್ ಮಾಡಿ ಅವರಿಗೆ ಕರೆಕ್ಟ್ ಆಗಿ ನಾವು ಒಂದು ಶಿಸ್ತನ್ನ ಹೇಳ್ಕೊಟ್ವಿ. ಆ ಶಿಸ್ತಿನ ಪ್ರಕಾರ ಮೀಲಾದ್ ಕಾರ್ಯಕ್ರಮ ನಡೀತು. ಮುತ್ತೈ ಲಾಖ್ ಬುರಾ ಚಾಹೆ ತೋ ಚಾಹೋ ವಹಿ ಜೋ ಮಂಜೂರ್ ಹೈ ಖುದಾ ಹೋ ಅಂತ ಏನೇನೋ ಪ್ರಯತ್ನ ಪಟ್ರು. ಆ ದಿನ ದೇವರು ಮಳೆನೂ ಕೊಡ್ಲಿಲ್ಲ. ಯಶಸ್ವಿಯಾಗಿ ಕಾರ್ಯಕ್ರಮ 3 ಲಕ್ಷಕ್ಕೂ ಹೆಚ್ಚು ಜನ ಬಂದು ಭಾಗವಹಿಸಿ ಊಟ ಮಾಡಿ ಹೋದ್ರು. ಎಲ್ಲೋ ಒಂದು ಸಿಂಪಲ್ ಪ್ರಶ್ನೆ ರಜಾಕ್ ಅವರೇ, ನನಗೆ ಗೊತ್ತಿಲ್ಲ ಅಲ್ಲಿ ಘೋಷಣೆ ಕೂಗ್ತಿರೋರಲ್ಲಿ ಎಷ್ಟು ಜನಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಗೊತ್ತಿದೆಯೋ ಗೊತ್ತಿಲ್ವೋ, ಇವ್ರಿಗೆಲ್ಲ ಯಾಕೆ ಸ್ಪಾನ್ಸರ್ ಮಾಡಿ ಒಂದ್ ತಿಂಗಳು ಪಾಕಿಸ್ತಾನ ಟೂರಿಗೆ ಕಳಿಸಬಾರ್ದು? ಅಲ್ಲಿ ಬರ್ಲಿ, ಅಲ್ಲಿ ನಾಳೆ ದಿನ ಪಾಕಿಸ್ತಾನ ಘೋಷಣೆ ಕೂಗೋಕ್ ಮುಂಚೆ ಹೇಳಿ, ಬಿಜೆಪಿ ಅವರಾದ್ರೂ ಕಳಿಸಿ, ಕಾಂಗ್ರೆಸ್ ಅವರಾದ್ರೂ ಕಳಿಸಿ. ಬಗ್ಗೆ ಕೂಗೆ ಇಲ್ಲ, ನಾನು ಗ್ಯಾರಂಟಿ ಹೇಳ್ತೀನಿ ಸರ್. ಹಿಂಗೇನೆ ವಾದ ಮಾಡಿದ್ರು ಸರ್. ಇಲ್ಲ ರಜಾಕ್ ಒಬ್ರಾದ್ಮೇಲೆ ಒಬ್ರು ಮಾತಾಡೋಣ. ಪ್ರತಿಯೊಬ್ಬ ಮುಸ್ಲಿಂ ಮುಖಂಡರನ್ನ ಕರೆದು ರಜಾಕ್ ಜಿ ಮೀಟಿಂಗ್ ಮಾಡಿ ಅವರಿಗೆ ಕರೆಕ್ಟ್ ಆಗಿ ನಾವು ಒಂದು ಶಿಸ್ತನ್ನ ಹೇಳ್ಕೊಟ್ವಿ. ಆ ಶಿಸ್ತಿನ ಪ್ರಕಾರ ಮೀಲಾದ್ ಕಾರ್ಯಕ್ರಮ ನಡೀತು. ಮುತ್ತೈ ಲಾಖ್ ಬುರಾ ಚಾಹೆ ತೋ ಚಾಹೋ ವಹಿ ಜೋ ಮಂಜೂರ್ ಹೈ ಖುದಾ ಹೋ ಅಂತ ಏನೇನೋ ಪ್ರಯತ್ನ ಪಟ್ರು. ಆ ದಿನ ದೇವರು ಮಳೆನೂ ಕೊಡ್ಲಿಲ್ಲ. ಯಶಸ್ವಿಯಾಗಿ ಕಾರ್ಯಕ್ರಮ 3 ಲಕ್ಷಕ್ಕೂ ಹೆಚ್ಚು ಜನ ಬಂದು ಭಾಗವಹಿಸಿ ಊಟ ಮಾಡಿ ಹೋದ್ರು. ಸರ್ ಅದಕ್ಕೆ ಎಲ್ಲೋ ಒಂದು ರಜಾಕ್ ಜಿ ಪಾಕಿಸ್ತಾನ